ಸೊ ಟೈಮ್ ನೋಡಿ 3:23 ಆಗ್ತಿದೆ. ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಬಂದೆ ನಾನು ಹುಬ್ಬಳ್ಳಿ ತನಕ. ವಿಡಿಯೋ ನೋಡಿರ್ತೀರ ನೀವು. ಇನ್ ಕೇಸ್ ನೋಡಿಲ್ಲ ಅಂದರೆ ಈ ವಿಡಿಯೋ ಆದಮೇಲೆ ಹೋಗಿ ನೋಡಿ. ಇಲ್ಲಿಂದ ನಾನು ಹೋಗಿ ರಿಟೈರಿಂಗ್ ರೂಮ್ ಎಲ್ಲಿದೆ ಅಂತ ಚೆಕ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ರೀ ನಿಮಗೆ ರಿಟೈರಿಂಗ್ ರೂಮ್ ಹುಬ್ಬಳ್ಳಿದು ಹೆಂಗಿದೆ ಅಂತ. ಸೊ ಹುಬ್ಬಳ್ಳಿ ಸ್ಟೇಷನ್ನ ಎಂಟ್ರಿ ಮತ್ತು ಎಕ್ಸಿಟ್ ಇದೆಯಲ್ಲ, ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡು ಇಲ್ಲಿಗೆ ಬಂದರೆ ನಿಮಗೆ ಇಲ್ಲೇ ಕಾಣುತ್ತೆ ನೋಡಿ. ರಿಟೈರಿಂಗ್ ರೂಮ್ ಡಾರ್ಮೆಟ್ರೀಸ್ಗೆ ಮೇಲ್ಗಡೆ ಹೋಗಬೇಕಂತ. ಸೊ ಮೇಲ್ಗಡೆ ಇರೋದು ಡಾರ್ಮೆಟ್ರಿ ಮತ್ತು ರಿಟೈರಿಂಗ್ ರೂಮ್. ಬನ್ನಿ ಹೋಗೋಣ, ಮತ್ತು ತೋರಿಸ್ತೀನಿ ನಿಮಗೆ. ನಾನು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡೆ. ಸೊ ನೀವು ಸಹ PNR ಮುಖಾಂತರ ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬೋದು. ನಮ್ಮ ಬೆಳಗಾವಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗ್ತದೆ ನೋಡಿ. ಇಲ್ಲಿ ನೀವು ಫಸ್ಟ್ ಫ್ಲೋರಿಗೆ ಬಂದಮೇಲೆ ಇಲ್ಲೊಂದು ಬೋರ್ಡ್ ಇದೆ, ಕನ್ಫ್ಯೂಸ್ ಆಗಬೇಡಿ. ಡೆಪ್ಯೂಟಿ ಸ್ಟೇಷನ್ ಮ್ಯಾನೇಜರ್ ಪಕ್ಕದಲ್ಲಿ ನೀವು ಹೋಗಬೇಕು. ಸೊ ಈ ಥರ ಬಂದರೆ ನಿಮಗೆ ನಿಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ನಿಮಗೆ ರಿಟೈರಿಂಗ್ ರೂಮ್ಸ್ ಕಾಣುತ್ತೆ. ಸೊ ನೋಡಿ, ಹುಬ್ಬಳ್ಳಿನ ರಿಟೈರಿಂಗ್ ರೂಮ್ ಈ ಥರ ಇರುತ್ತೆ. ಇಂಟೀರಿಯರ್ಸ್ ನೋಡ್ಕೊಳ್ಳಿ, ಅಲ್ಲಿ ದೂರದಲ್ಲಿ ಒಂದೇ ಒಂದು AC ಇದೆ ಅಷ್ಟೇ, ಓಕೆನಾ. ಇನ್ನು ಮಿಕ್ಕಿದೆಲ್ಲ ಫ್ಯಾನ್ ಕಂಟ್ರೋಲ್ದು. ಇಲ್ಲೊಂದು ಫ್ಯಾನ್ ಇದೆ, ಇಲ್ಲೊಂದು ಫ್ಯಾನ್ ಇದೆ, ಟೋಟಲಾಗಿ 2 ಫ್ಯಾನ್ ಇದೆ. ಮತ್ತು ಮೀಡಿಯಮ್ಮಾಗೆ ಲೈಟ್ಸ್ಗಳು ಕೊಟ್ಟಿದ್ದಾರೆ. ಈ ಕಡೆ ಭಾಗದಲ್ಲಿ ನೋಡಿದ್ರೆ ವಾಶ್ರೂಮ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವೆಸ್ಟರ್ನ್ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಸ್ನಾನ ಮಾಡ್ಕೊಳ್ಳೋಕ್ಕೆ ಅವೈಲೇಬಲ್ ಇದೆ. ಮತ್ತು ಒಂದು ದೊಡ್ಡ ಮಿರರ್ ಸಹ ಕೊಟ್ಟಿದ್ದಾರೆ, ಪ್ಲಸ್ ಗೀಸರ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. ನೀಟಾಗಿದೆ ನೋಡಿ ವಾಶ್ರೂಮ್ಸ್ ಎಲ್ಲ. ಸೊ ಮ್ಯಾನೇಜಬಲ್ ಅಂತ ಹೇಳ್ಬೋದು. ಇಂಟೀರಿಯರ್ಸ್ ತೋರಿಸ್ತೀನಿ ನೋಡಿ. ನಾನಿದ್ದಿದ್ದು ಡಾರ್ಮೆಟ್ರಿನಲ್ಲಿ. ಸೊ ಡಾರ್ಮೆಟ್ರಿನಲ್ಲಿ ನಿಮಗೆ ಒಂದು ಬೆಡ್ ಕೊಡ್ತಾರೆ, ಒಂದು ಕ್ಲಾಸೆಟ್ ಇರುತ್ತೆ, ಒಂದು ಡ್ರಾಯರ್ ಇರುತ್ತೆ, ಮತ್ತು ಚಾರ್ಜಿಂಗ್ ಸಾಕೆಟ್ ಇದೆ, ಒಂದು ಪಿಲ್ಲೋ ಕೊಡ್ತಾರೆ, ಮತ್ತು ಒಂದು ಬೆಡ್ಶೀಟ್ ಬ್ಲ್ಯಾಂಕೆಟ್ ಕೊಡ್ತಾರೆ. ಸೊ ಪ್ರಿಟಿ ಮಚ್ ಡೀಸೆಂಟಾಗಿ ನಿಮಗೆ ಅವೈಲೇಬಲ್ ಇದೆ. ಕಂಫರ್ಟ್ ವೈಸಲ್ಲಂತೂ ಸಕ್ಕತ್ತಾಗಿದೆ ಕಣ್ರಿ. ಇದು ಸಹ ಸಾಫ್ಟಾಗಿದೆ. ಕಾಸ್ಟಿಂಗು ಹೊರಗಡೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಬೇಕಾದ್ರೆ ಕಾಸ್ಟಿಂಗ್ಸ್ನ ನೋಡ್ಕೋಬಹುದು. ಸೊ ನೋಡಿ, ನೀವು ಎಕ್ಸಿಟ್ ಆಗಿದ ತಕ್ಷಣ ಇದೇ ಮೇಯ್ನ್ ಏರಿಯಾ. ಇಲ್ಲಿಂದ ನೀವು ಎಂಟ್ರ್ ಆಗಿದ ತಕ್ಷಣ ಇಲ್ಲೇ ಸ್ಟೇಷನ್ ಕಡೆಗೆ ಬರುತ್ತೆ. ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಪ್ರಪಂಚದ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್ ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಂದ ನಿಮ್ಮ ಮುಂದೆ ನನ್ನ ಹಾಜರಾತಿ. ಒಂದು ಸಖತ್ತಾಗಿರೋ ಒಂದು ಘಾಟ್ ಸೆಕ್ಷನ್ ರೂಟ್ ಮುಖಾಂತರ ನಿಮ್ಮನ್ನು ಹುಬ್ಬಳ್ಳಿಯಿಂದ ಗೋವಾವರೆಗೂ ಅಂದರೆ ಮಡ್ಗಾಂವ್ವರೆಗೂ ಕರ್ಕೊಂಡು ಹೋಗ್ತೀನಿ ಡಿಜಿಟಲಾಗೆ. ಯಾವ ಟ್ರೈನು ಮತ್ತು ರೂಟ್ ಹೆಂಗಿದೆ ನಿಮಗೋಸ್ಕರ ಏನು ಕಾದಿದೆ ಅಂತ ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವಾಡ್ ಹೆಡ್ಡಿಂಗ್ ಅಂದರೆ 4 ಲೋಕೋಮೋಟಿವ್. ಟೋಟಲಾಗಿ 25 ಕಿಲೋಮೀಟರ್ ಘಾಟ್ ಸೆಕ್ಷನ್. ಈ ಪಾಯಿಂಟ್ನಂತೂ ಮರಿಬೇಡಿ. ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್. ಇದು ಸಹ ಸಾಫ್ಟ್ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಅರೈವಲ್ ತೊಗೊಂಡಿದ್ದಾರೆ. 18047 ಶಾಲಿಮಾರ್ ವಾಸ್ಕೋ ಡ ಗಾಮಾ ಅಮರಾವತಿ ಎಕ್ಸ್ಪ್ರೆಸ್. ಸೊ ಹುಬ್ಬಳ್ಳಿಯಿಂದ ಮಡ್ಗಾಂವ್ವರೆಗೂ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ವಯಾ ಬ್ರಗಾಂಜಾ ಘಾಟ್ ಸೆಕ್ಷನ್. ಅದೇ ಘಾಟ್ ಸೆಕ್ಷನಲ್ಲಿ ನಿಮಗೆ ದೂದ್ಸಾಗರ್ ಫಾಲ್ಸ್ ಸಹ ನಿಮಗೆ ಸಿಗುತ್ತೆ. ಸೊ ಇನ್ನೇನೇನೊಂದು ಹಾರ್ಡ್ಲಿ 5 ಕಿಲೋಮೀಟರ್ಸ್ ಒಳಗಡೆ ಇದೆ ರೇಡಿಯಸ್ಸು ನಮ್ಮ ಟ್ರೈನ್ ಅರೈವ್ ಆಗೋಕ್ಕೆ. ನೋಡೋಣ ಬನ್ನಿ ಯಾವ ಲೊಕೊಮೋಟಿವ್ ಇವತ್ತು ಲೀಡ್ ಮಾಡ್ತಿದೆ ಅಂತ. ಜಸ್ಟ್ ರಿಟೈರಿಂಗ್ ರೂಮಿಂದ ಚೆಕ್ಔಟ್ ಮಾಡಿದೆ. ಇಲ್ಲೇ ಎಲ್ಲೋ ಸಮ್ವೇರ್ ಇದ್ದೆ ನಾನು. ಇಲ್ಲಿಂದ ಚೆಕ್ಔಟ್ ಆಗಿ ಡೈರೆಕ್ಟಾಗಿ ಪ್ಲ್ಯಾಟ್ಫಾರ್ಮ್ ಬಂದೆ ಕಣ್ರಿ. ಸೊ ಇಷ್ಟು ಫಿಸಿಬಲ್ ಆಗಿ ನೀವು IRCTC ರಿಟೈರಿಂಗ್ ರೂಮ್ ಬುಕ್ ಮಾಡಿಕೊಂಡ್ರೆ ಸ್ಟೇಷನ್ ಒಳಗಡೆ ಇದು ವಾರದಲ್ಲಿ 4 ದಿನ ಓಡುತ್ತೆ. ಸೋಮವಾರ, ಬುಧವಾರ, ಗುರುವಾರ ಮತ್ತು ಶನಿವಾರ ಈ ಟ್ರೈನು ಓಡುತ್ತೆ. ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು ಶನಿವಾರ.
ಸೊ ಹುಬ್ಬಳ್ಳಿ ಪ್ರಕಾರ ನಾನು ಹೇಳ್ತಿರೋದು ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶನಿವಾರ ಈ ಟ್ರೈನು ನಿಮಗೆ ಅವೈಲೇಬಲ್ ಇರುತ್ತೆ ಹುಬ್ಬಳ್ಳಿಯಿಂದ ವಾಸ್ಕೋ ಡ ಗಾಮಾವರೆಗೂ. ಹುಬ್ಬಳ್ಳಿನಲ್ಲಿ ದೋಸೆ ತೊಗೊಂಡೆ ನಾನು, 50 ರೂಪಾಯಿ ಆಗುತ್ತೆ. ಇದು ಸಿಂಗಲ್ ಹ್ಯಾಂಡೆಡಲ್ಲಿರೋದು, ಸೊ ಅದಕ್ಕೋಸ್ಕರ ನಿಮಗೆ ಫುಲ್ ಒಂದು ಸತಿ ತಿಂದ ಮೇಲೆ ಆಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ. ನಿಮಗೆ ಇಡ್ಲಿ ವಡೆ ಸಹ ಅವೈಲೇಬಲ್ ಇದೆ, ಮತ್ತು ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಅವೈಲೇಬಲ್ ಇದೆ ಹುಬ್ಬಳ್ಳಿನಲ್ಲಿ ನಿಮಗೆ. ಹುಬ್ಬಳ್ಳಿಯಿಂದ ನಾನು ಮಡ್ಗಾಂವ್ವರೆಗೂ ಟ್ರಾವೆಲ್ ಮಾಡ್ತಿರೋದು. ಸೊ 178 ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡ್ತೀನಿ ಹುಬ್ಬಳ್ಳಿಯಿಂದ ಮಡ್ಗಾಂವ್ವರೆಗೂ. 5 ಗಂಟೆ 20 ನಿಮಿಷ ಟ್ರಾವೆಲ್ ಟೈಮ್ ಕೊಟ್ಟಿದ್ದಾರೆ ನಮಗೆ ಹುಬ್ಬಳ್ಳಿಯಿಂದ ಮಡ್ಗಾಂವ್ವರೆಗೂ. ಪ್ರತಿ ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶನಿವಾರ ಹುಬ್ಬಳ್ಳಿಗೆ ಈ ಗಾಡಿ 50ಕ್ಕೆ ಬರುತ್ತೆ, 9 ಗಂಟೆಗೆ ಹೊರಡುತ್ತೆ, 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನಾವು 9:15ಗೆ ಹೊರಟಿದ್ದೀವಿ ಹುಬ್ಬಳ್ಳಿಯಿಂದ. ಸೊ ಅರ್ಧ ಗಂಟೆ ಲೇಟಾಗೆ ಹುಬ್ಬಳ್ಳಿಯಿಂದ ಹೊರಟಿದ್ದೀವಿ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಹುಬ್ಬಳ್ಳಿ, ಧಾರವಾಡ ಕಡೆಯಿಂದ ಲೋಂಡ ಕಡೆಯಿಂದ ಲೆಫ್ಟ್ ಡೈವರ್ಷನ್ ತೊಗೊತೀವಿ. ಲೆಫ್ಟ್ ಡೈವರ್ಷನಿಂದ ಸ್ಟ್ರೈಟ್ ಕ್ಯಾಸಲ್ ರಾಕ್ ಕುಲೇಮ್ ಮೇಲೆ ದೂದ್ಸಾಗರ್ ಮುಖಾಂತರ ನಾವು ಮಡ್ಗಾಂವ್ ರೀಚ್ ಆಗ್ತೀವಿ. 2:20 ಸರಿ ಸುಮಾರು ಮಧ್ಯಾಹ್ನ ನಮಗೆ ಅರೈವಲ್ ಕೊಟ್ಟಿದ್ದಾರೆ ಮಡ್ಗಾಂವಲ್ಲಿ. ಸುಮಾರು 22 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಧಾರವಾಡಕ್ಕೆ ಬಂದಿದ್ದೀವಿ. ಈ ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶನಿವಾರ ಇಲ್ಲಿಗೆ 9:27ಕ್ಕೆ ಬರುತ್ತೆ. ಬೆಳಗ್ಗೆ 9:28ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ತುಂಬ ಜನ ಇಲ್ಲಿ ಡಿಬೋರ್ಡ್ ಆದರೂ ಕಂಡ್ರಿ, ಅಷ್ಟೊಂದು ಬೋರ್ಡಿಂಗ್ ಇರಲಿಲ್ಲ, ಬಟ್ ಡಿಬೋರ್ಡಿಂಗ್ ಅಂತೂ ಚೆನ್ನಾಗೇ ಆಯಿತು ಧಾರವಾಡದಲ್ಲಿ.
ಸುಮಾರು 92 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಲೋಂಡಾ ಜಂಕ್ಷನ್ಗೆ ಬಂದಿದ್ವಿ. ಯಾವ್ಯಾವ ದಿನ ಬರುತ್ತೆ ಅಂತ ಕೆಳಗಡೆ ವೀಡಿಯೋನಲ್ಲಿ ಮೆನ್ಷನ್ ಆಗ್ತಿರುತ್ತೆ ನಿಮಗೆ. ಸೊ 10:50 ಬರುತ್ತೆ, 10:52ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ 11:15 ಅಷ್ಟೊತ್ತಿಗೆ ಲೋಂಡಾ ಜಂಕ್ಷನ್ಗೆ ಎಂಟ್ರಾಗಿದ್ದೀವಿ. ಜಂಕ್ಷನ್ ಅಂತ ಕರೀತಾರೆ ಏನಕ್ಕಂದರೆ ನಾವು ಬಂದಿದ್ದ ಲೈನು ಅಲ್ನಾವರ ಅಥವಾ ಧಾರವಾಡ ಲೋಂಡಾ ಲೈನು, ಮತ್ತು ಇಲ್ಲಿಂದ ಒಂದು ಲೈನ್ ಬೆಳಗಾವಿ ಕಡೆ ಸಹ ಡೈವರ್ಟ್ ಆಗುತ್ತೆ. ಮತ್ತು ನಾವು ಹೊರಡ್ತಿರೋ ಲೈನು ಇಲ್ಲಿಂದ ಕ್ಯಾಸಲ್ ರಾಕ್ ಕುಲೇಮ್ ಕಡೆ ದೂದ್ಸಾಗರ್ ಮುಖಾಂತರ ನಾವು ಹೋಗ್ತೀವಿ. ಅದೊಂದು ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. 3 ಲೈನ್ ಡೈವರ್ಟ್ ಆಗೋ ಕಾರಣ ಲೋಂಡಾನ ಜಂಕ್ಷನ್ ಅಂತ ಕರೀತಾರೆ. ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ವಡಾಪಾವ್ ಅವೈಲೇಬಲ್ ಇದೆ, ಸಮೋಸ ಅವೈಲೇಬಲ್ ಇದೆ, ಟೀ ಕಾಫಿ ಸಹ ಅವೈಲೇಬಲ್ ಇದೆ. ಟ್ರೈನ್ ಒಳಗಡೆ ನಿಮಗೆ ಊಟ ಏನಾದರೂ ಬೇಕಾದರೆ ಅದರದ್ದು ಆರ್ಡ್ರು ಸಹ ತೊಗೊತಿದ್ದಾರೆ. ಸೊ ಪ್ರಿಟಿ ಮಚ್ ಬೇಸಿಕ್ ನೀಡ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ನೋಡಿ, ಈ ಕಡೆ ಬಲಗಡೆ 2 ಲೈನ್ ಹೋಗ್ತಿದೆಯಲ್ಲ, ಇದೇ ಲೈನ್ ಬೆಳಗಾವಿ ಕಡೆ ಹೋಗುತ್ತೆ. ಆದರೆ ನಾವು ಈ ಕಡೆ ಡೈವರ್ಟ್ ಆಗ್ತಿದ್ದೀವಿ, ಕ್ಯಾಸಲ್ ರಾಕ್ ಕಡೆಗೆ ನಾವು ಹೊರಟಿದ್ದೀವಿ. ಸೊ ಈ ರೂಟ್ ನೀವೇನು ನೋಡ್ತಿದ್ದೀರಾ, ಹುಬ್ಬಳ್ಳಿ ಆದಮೇಲಿಂದ ಎಸ್ಪೆಷಲಿ ಧಾರವಾಡ ಆದಮೇಲಿಂದ ಫುಲ್ ಕರ್ವ್ಸ್ಗಳ ಮೇಲೆ ಕರ್ವ್ಸ್ಗಳು ಬರ್ತಾನೆ ಇರುತ್ತೆ. ಡೀಪ್ ಕರ್ವ್ಗಳಿದೆ, ಶಾರ್ಪ್ ಕರ್ವ್ಗಳಿದೆ, ಮತ್ತು ಚಿಕ್ಕ ಚಿಕ್ಕ ಕರ್ವ್ಗಳು ಸಹ ಇದೆ ಈ ರೂಟಲ್ಲಿ ಅವೈಲೇಬಲ್ ಇದೆ. ಸೊ ಮ್ಯಾಕ್ಸ್ ಪರ್ಮಿಸಿಬಲ್ ಸ್ಪೀಡ್ ಬಗ್ಗೆ ಹೇಳ್ಬೇಕಂದ್ರೆ 95, ಸಮ್ಟೈಮ್ಸ್ 100, ಬಟ್ ಮ್ಯಾಕ್ಸಿಮಮ್ ಟೈಮಲ್ಲಿ 80-85 ಅಷ್ಟೇ ಮೇಂಟೈನ್ ಮಾಡ್ತಿರೋದು. ನೋಡಿ, ಇವಾಗ ಒಂದು ಕರ್ವಲ್ಲಿ ನಾವು ಎಂಟ್ರ್ ಆಗ್ತಾಯಿದ್ದೀವಿ. ಈ ರೂಟು ಅಷ್ಟೇ, ಧಾರವಾಡ ಕ್ಯಾಸಲ್ ರಾಕ್ ರೂಟ್ ಸಹ ತುಂಬ ಕರ್ವ್ಸ್ಗಳಿದೆ. ಇನ್ನು ಆ ರೂಟ್ಗೆ ಹೋಗ್ಬೇಕಂದ್ರೆ ಬೆಳಗಾವಿ ರೂಟು ಸಹ ಸಖತ್ತಾಗಿರೋ ಕರ್ವ್ಸ್ಗಳೆಲ್ಲ ಇದೆ. ಅದಕ್ಕೆ ಸ್ಪೀಡ್ ರಿಸ್ಟ್ರಿಕ್ಷನ್ಸು ಮತ್ತು ಸೇಫ್ಟಿ ಅಂದ್ಬಿಟ್ಟು ನಮ್ಮ ಟ್ರೈನ್ನ 85-95 km/h ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಇನ್ನು ಹೋಗ್ತಾ 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 ನಮ್ಮ ಸ್ಪೀಡ್ ಇನ್ನೂ ಕಮ್ಮಿ ಆಗುತ್ತೆ. ಘಾಟ್ ಸೆಕ್ಷನಲ್ಲಂತೂ ಸ್ಲೋ ಡೌನ್ ಆಗೋಗುತ್ತೆ ನಮ್ಮ ಟ್ರೈನು. ಸರಿ, ಸುಮಾರು 120 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕ್ಯಾಸಲ್ ರಾಕ್ಗೆ ಬಂದಿದ್ದೀವಿ. 11:30ಕ್ಕೆ ಬರುತ್ತೆ, 11:35ಕ್ಕೆ ಇಲ್ಲಿಂದ ಹೊರಡುತ್ತೆ. ಈ 4 ದಿನದಲ್ಲಿ ಈ ಟೈಮಿಂಗಲ್ಲಿ ಇಲ್ಲಿ ಬರುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ನಮ್ಮ ಟ್ರೈನ್ಗೆ ಬ್ರೇಕರ್ ಲೊಕೊಮೋಟಿವ್ಸ್ಗಳು ಅಟ್ಯಾಚ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ 2 ಲೊಕೊಮೋಟಿವ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ, ಸೊ ದಟ್ ಬ್ರೇಕಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ. ನೋಡಿದ್ರಲ್ಲ, ಕಪ್ಲಿಂಗ್ ಕಂಪ್ಲೀಟ್ ಆಯಿತು. ಪೆಂಟಾ ಹೆಡ್ಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು, ಬಟ್ ನೋ ಪ್ರಾಬ್ಲಮ್. ಕ್ವಾಡ್ ಹೆಡ್ಡಿಂಗ್ ನಮ್ಗೆ ಇವತ್ತಿರೋದು. ಪೆಂಟಾ ಅಂದರೆ 5 ಲೊಕೊಮೋಟಿವು, ಕ್ವಾಡ್ ಹೆಡ್ಡಿಂಗ್ ಅಂದರೆ 4 ಲೊಕೊಮೋಟಿವು. ನಮ್ಮದು ಆಲ್ರೆಡಿ 2 ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗಿದ್ದು, ಅದು 2 ಹಾಗೆ ಇದೆ. ಅದ್ರ ಜೊತೆ 2 ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಟೋಟಲಾಗೆ 4 ಲೊಕೊಮೋಟಿವ್ ಇವಾಗ ನಮ್ಮನ್ನು ಘಾಟ್ ಸೆಕ್ಷನ್ ಇಳಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಘಾಟ್ ಸೆಕ್ಷನ್ ಇಳಿಯೋಕ್ಕೆ, ಸರಿನಾ, ಹತ್ತಕ್ಕಲ್ಲ. ಸೊ ಈ ಕೇಬಲ್ಸ್ ಕಾಣಿಸ್ತಿದೆಯಲ್ಲ ಕನೆಕ್ಟ್ ಆಗಿರೋದು, ಇದನ್ನು MU ಕೇಬಲ್ಸ್ ಅಂತ ಕರೀತಾರೆ. ಸೊ ದಟ್ ಮುಂದೆ ಇಂಜಿನ್ ಏನು ಮಾಡುತ್ತೋ ಹಿಂದೆ ಇಂಜಿನು ಅದೇ ಫಂಕ್ಷನ್ ಮಾಡುತ್ತೆ. ಮುಂದೆ ಇಂಜಿನ್ ಆ್ಯಕ್ಸಿಲರೇಟ್ ಮಾಡಿದ್ರೆ ಹಿಂದೆ ಇರೋ ಇಂಜಿನ್ ಸಹ ಆ್ಯಕ್ಸಿಲರೇಟ್ ಮಾಡುತ್ತೆ. ಸೊ ಇವಾಗ ಡ್ಯುಯಲ್ ಕಾಂಬಿನೇಷನಲ್ಲಿ, ಡ್ಯುಯಲ್ ಕಾಂಬೋನಲ್ಲಿ ನಾವಿವಾಗ ರನ್ ಆಗ್ತೀವಿ. 4 ಲೊಕೊಮೋಟಿವ್ ಕನೆಕ್ಟೆಡ್ ಆಗಿದೆ. ಬ್ರೇಕ್ ವೈಸಲ್ಲಿ 4 ಲೊಕೊಮೋಟಿವು ಮತ್ತು ಫುಲ್ಲು ಟ್ರೈನು ಕನೆಕ್ಟೆಡ್ ಆಗಿದೆ. ಬಟ್ MU ಮುಖಾಂತರ ಕನೆಕ್ಟ್ ಆಗಿಲ್ಲ. MU ಅಂದರೆ ಈ 2 ಲೊಕೊಮೋಟಿವ್ ಕನೆಕ್ಟ್ ಆಗಿದೆ, ಮತ್ತು ಆ 2 ಲೊಕೊಮೋಟಿವ್ ಸಪ್ರೇಟಾಗಿ ಕನೆಕ್ಟ್, ಈ 2 ಸಪ್ರೇಟಾಗಿ ಕನೆಕ್ಟ್ ಆಗಿದೆ. ಓಕೆನಾ? ಪ್ಲಸ್ ಈ 2 ಇಲ್ಲಿ ಸಪ್ರೇಟಾಗಿ ಕನೆಕ್ಟ್ ಆಗಿದೆ. 4 ಬ್ರೇಕ್ ಮುಖಾಂತರ ಮಾತ್ರ ಕನೆಕ್ಟ್ ಆಗಿದೆ, MUನಲ್ಲಿ ಕನೆಕ್ಟ್ ಆಗಿಲ್ಲ. ಸೊ ಫ್ರಂಟಲ್ಲಿ 2 ಇಂಜಿನ್ ಏನು ಮಾಡುತ್ತೋ ಅದ್ರ ಹಿಂದೆ ಇರೋ ಲೊಕೊಮೋಟಿವ್ ಸಹ ಅದೇ ಮಾಡುತ್ತೆ. ಈ 2 ಲೊಕೊಮೋಟಿವ್ ಆ ಫಂಕ್ಷನಾಲಿಟಿ ಮಾಡಲ್ಲ. ಇದು ಕಂಪ್ಲೀಟ್ ಐಡಲಲ್ಲಿರುತ್ತೆ. ಆ್ಯಂಡ್ ನೀವು ನೋಡ್ಬೋದು LHP ಗಾಡಿ ಇದು. ನಿಮ್ಗೆ ಇನ್ನೊಂದು ಕ್ವಶನ್ ಬರುತ್ತೆ, ಡೀಸೆಲ್ ಲೊಕೊಮೋಟಿವಲ್ಲಿ HOG ಇರುತ್ತಾ ಅಂತ.
ಡೀಸೆಲ್ ಲೊಕೊಮೋಟಿವಲ್ಲಿ ಹೆಚ್ ಒ ಜಿ ಅನ್ನೋದು ಇರೋದಿಲ್ಲ. ಹೆಚ್ ಒ ಜಿ ಅಂದರೆ ಮೇಲ್ಗಡೆ ಎಲೆಕ್ಟ್ರಿಕ್ ಪೋಲ್ಸ್ ಇರುತ್ತಲ್ಲ, ಎಲೆಕ್ಟ್ರಿಕ್ ಕೇಬಲ್ಸ್ ಇರುತ್ತಲ್ಲ, ಅದರಿಂದ ಡೈರೆಕ್ಟಾಗಿ ಪವರ್ ತೊಗೊಂಡು ಟ್ರೈನ್ಗೆ ಕೊಡೋ ಅಂಥದ್ದು ಸ್ಟೆಪ್ ಡೌನ್ ಮಾಡಿ. ವ್ಯಾಕ್ 7 ಲೊಕೊಮೋಟಿವ್ಸಲ್ಲಿ ಈ ಫಂಕ್ಷನಾಲಿಟಿ ಅವೈಲೇಬಲ್ ಇದೆ. ಒಂದಷ್ಟು ಪೈಲಟ್ ಪ್ರಾಜೆಕ್ಟಲ್ಲಿ ತುಗ್ಲಕ್ ಬಾದ್ಶಾಡ್ ಅವರು ಡೀಸೆಲ್ ಲೊಕೊಮೋಟಿವ್ ಮೇಲೂ ಟ್ರೈ ಮಾಡಿದ್ರು ಆ ಒಂದು ಹೆಚ್ ಒ ಜಿನ ಡೀಸೆಲ್ ಇಂಜಿನಿಂದ ಎನೇಬಲ್ ಮಾಡೋಕ್ಕೆ. ಬಟ್ ಆದರೆ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ ಆ ಪ್ರಾಜೆಕ್ಟ್. ಸೊ ಡೀಸೆಲ್ ಇಂಜಿನ್ ಇತ್ತು ಅಂದರೆ ಹೆಚ್ ಒ ಜಿ ಕನೆಕ್ಟ್ ಆಗಿರಲ್ಲ. ಎಲೆಕ್ಟ್ರಿಕ್ ಇಂಜಿನಲ್ಲಿ ರೆಡ್ ಕಲರ್ದು ಮತ್ತು ಗ್ರೀನ್ ಕಲರ್ದು ನೋಡ್ತಿರಲ್ಲ, ಅದರಲ್ಲೂ ಸಹ ಹೆಚ್ ಒ ಜಿ ಇರೋದಿಲ್ಲ. ಹೊರಟಿದ್ದೀವಿ ಕ್ಯಾಸಲ್ ರಾಕಿಂದ. ಇಲ್ಲಿಂದ ಕುಲೇಮ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಸಮುದ್ರದ ಮಟ್ಟದಿಂದ ಎಕ್ಸಾಕ್ಟ್ ನನಗೆ ಐಡಿಯಾ ಗೊತ್ತಿಲ್ಲ, ಬಟ್ ಎಷ್ಟೇ ಹೈಟ್ ಇದ್ದರೂ ನಾವು ಇಲ್ಲಿಂದ 73 ಮೀಟ್ರಿಗೆ ನಾವು ಇಳಿತೀವಿ. 73 ಮೀಟ್ರಿಗೆ ನಾವು ಇಲ್ಲಿ ಇಳಿತೀವಿ. ಟೋಟಲಾಗಿ 25 ಕಿಲೋಮೀಟ್ರ್ ಘಾಟ್ ಸೆಕ್ಷನ್ ಇಲ್ಲಿ ಬರುತ್ತೆ. ಟೋಟಲಾಗಿ 4 ಸ್ಟೇಷನ್ ಏನೋ ಸರಿ ಸುಮಾರು ಈ ಒಂದು ಘಾಟ್ ಸೆಕ್ಷನಲ್ಲಿ ಬರುತ್ತೆ, ಸರಿನಾ. ಪ್ಲಸ್ ಎಲ್ಲ ಲೊಕೊಮೋಟಿವ್ಸ್ಗಳು ಈ ಘಾಟ್ ಸೆಕ್ಷನಲ್ಲಿ ಬ್ಯಾಂಕರ್ ಅಥವಾ ಬ್ರೇಕರ್ ಲೊಕೊಮೋಟಿವ್ಸ್ ಆಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಸ್ಪೆಸಿಫಿಕ್ ಲೊಕೊಮೋಟಿವ್ಸ್ ಅಂತ ಇರುತ್ತೆ. ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ AEB ಫಿಟ್ ಆಗಿರೋವಂತಹ ಲೊಕೊಮೋಟಿವ್ಸ್ಗಳು. AEB ಅಂದರೆ ಆಟೋ ಎಮರ್ಜೆನ್ಸಿ ಬ್ರೇಕಿಂಗು, ಓಕೆನಾ. ಹಿಂಗಂದರೆ ಇಷ್ಟು ವೀಲ್ ಇರುತ್ತಲ್ಲ, ವೀಲ್ ಆ್ಯಕ್ಸಲ್ ಇರುತ್ತಲ್ಲ, ಅಲ್ಲಿ ಒಂದು ಸೆನ್ಸರ್ ಇರುತ್ತೆ, ಸ್ಪೀಡ್ ಸೆನ್ಸರ್ ಅಂತ ಕರೀತಾರೆ ಅದನ್ನು. ಅದಕ್ಕೆ ಇಷ್ಟು ಅಂತ ಪ್ರೋಗ್ರಾಮ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಅಂದರೆ ಇಷ್ಟು ಫಾಸ್ಟ್ ಹೋದ್ಮೇಲೆ ಆಟೋಮೆಟಿಕ್ಕಾಗಿ ಬ್ರೇಕ್ಸು ಅಪ್ಲೈ ಆಗುತ್ತೆ. ಎಕ್ಸಾಂಪಲ್ ಹೇಳ್ತಿರೋದು, 45ಕ್ಕಿಂತ ಫಾಸ್ಟ್ ಏನಾದ್ರು ಹೋಯಿತು ಟ್ರೈನು ಅಂತ ಹೇಳಿದ್ರೆ ಸೆನ್ಸರ್ ಗೊತ್ತಾಗುತ್ತೆ 45ಕ್ಕಿಂತ ಜಾಸ್ತಿ ಹೋಗ್ತಿದೆ ಅಂತ. ಮ್ಯಾನ್ಯುಯಲಾಗೆ ಖುದ್ದಾಗಿ ಅದು ಡಿಸಿಷನ್ ತೊಗೊಂಡು ಬ್ರೇಕ್ಸ್ನ ಅಪ್ಲೈ ಮಾಡುತ್ತೆ. ಸೊ ಇದನ್ನು AEB ಅಥವಾ ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಈ ಫಿಟ್ ಆಗಿರೋಂಥ ಲೊಕೊಮೋಟಿವ್ಸ್ ಮಾತ್ರ ಘಾಟ್ ಸೆಕ್ಷನಲ್ಲಿ ಬ್ರೇಕರ್ ಅಥವಾ ಬ್ಯಾಂಕರ್ ಡ್ಯೂಟಿಗಳನ್ನ ಮಾಡಬಹುದು. ನಮಗೆ ಇಂಜಿನ್ನು ಫ್ರಂಟಲ್ಲಿ ಹಾಕಿದ್ದಾರೆ 2 ಇಂಜಿನ್ ಎಕ್ಸ್ಟ್ರಾ, ಇದನ್ನು ಬ್ರೇಕರ್ ಅಂತ ಕರೀತಾರೆ. ಅದೇ ಹಿಂದ್ಗಡೆ ಹಾಕಿದ್ರೆ ಬ್ಯಾಂಕರ್ ಅಂತ ಕರೀತಾರೆ.
ನೋಡಿದ್ರಲ್ಲ ದೂದ್ಸಾಗರ್ ಫಸ್ಟ್ ಗ್ಲಿಮ್ಸ್ ಅಂದರೆ ಹತ್ತಿರದಲ್ಲಿ ಹೋಗೋದೊಂದು ಮತ್ತು ದೂರದಲ್ಲಿ ನೋಡೋವಂಥದ್ದು ಎರಡು ಸಹ ತೋರಿಸಿದ್ದೀನಿ ನಿಮಗೆ. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಲೋಂಡಾ ಕಡೆಯಿಂದ ಗೋವಾಗೆ ಬರ್ತಿದ್ರೆ ದೂದ್ಸಾಗರ್ ಮೊದಲನೇ ಸತಿ ನಿಮಗೆ ಎರಡುಗಡೆ ಭಾಗದಲ್ಲಿ ಕಾಣಿಸುತ್ತೆ. ಅದಾಗಿದ ತಕ್ಷಣ ಇನ್ನೊಂದು 1 ಕಿಲೋಮೀಟರ್ ಮುಂದೆ ಹೋಗಿದ ತಕ್ಷಣ ಬಲ್ಭಾಗದಲ್ಲಿ ಕಾಣುತ್ತೆ. ಸೊ 2 ವ್ಯೂ ಸಿಗುತ್ತೆ ನಿಮಗೆ ದೂದ್ಸಾಗರು. ಅದೇ ನೀವು ಉಲ್ಟಾ ಬರ್ತಿದ್ದೀರಾ ಅಂದರೆ ಗೋವಾಯಿಂದ ಕರ್ನಾಟಕ ಕಡೆ ಬರ್ತಿದ್ದೀರಾ ಅಂದರೆ ನೀವು ಗೋವಾದಿಂದ ಕರ್ನಾಟಕ ಕಡೆ ಬರ್ತಿದ್ದೀರಾ ಅಂದರೆ ಫಸ್ಟು ನಿಮಗೆ ಎಡಭಾಗದಲ್ಲಿ ಸಿಗುತ್ತೆ. ಅದಾಗಿದ ತಕ್ಷಣ ನಿಮಗೆ ಬಲ್ಭಾಗದಲ್ಲಿ ದೂದ್ಸಾಗರ್ ಸಿಗುತ್ತೆ. ಸೊ ಹಾಗಿಂದ ಬಂದ್ರೂ ಫಸ್ಟ್ ಬಂದು ಎಡಗಡೆನೇ ಸಿಗುತ್ತೆ, ಸೆಕೆಂಡ್ ಬಂದು ಬಲ್ಭಾಗದಲ್ಲೇ ಸಿಗುತ್ತೆ. ಓಕೆನಾ? ಸೊ ಇದನ್ನು ಜ್ಞಾಪಕ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಏನಾದರೂ ನೀವು ದೂದ್ಸಾಗರ್ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ರೆ ಈ ಪಾಯಿಂಟ್ನಂತೂ ಮರಿಬೇಡಿ. ಸರಿ, ಸುಮಾರು 145 ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಕುಲೇಮ್ಗೆ ಬಂದಿದ್ದೀವಿ. 1:15 ಬರುತ್ತೆ ಮಧ್ಯಾಹ್ನ ಮತ್ತು 1:20 ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 1:15 ಅಷ್ಟೊತ್ತಿಗೆ ನಾವು ಎಂಟ್ರಾಗಿದ್ದೀವಿ. ಸೊ 15 ನಿಮಿಷ ಲೇಟಾಗೆ ಕುಲೇಮ್ಗೆ ಎಂಟ್ರಾಗಿದ್ದೀವಿ. ಕ್ಯಾಸಲ್ ರಾಕಲ್ಲಿ ನೋಡಿದ್ರಲ್ಲ 2 ಲೊಕೊಮೋಟಿವ್ ನಮಗೆ ಮುಂದೆ ಹಾಕಿದ್ರು. ಆ 2 ಲೊಕೊಮೋಟಿವ್ ಇಲ್ಲಿ ಡಿಟ್ಯಾಚ್ ಮಾಡ್ತಾರೆ. ಇಲ್ಲಿಂದ ನಾರ್ಮಲ್ ಪ್ಲೇನ್ ಟೆರೇನ್ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಡಿಟ್ಯಾಚ್ ಮಾಡಿದ್ದಾರೆ. ಪ್ಲಸ್ ನಾರ್ಮಲ್ 2 ಲೊಕೊಮೋಟಿವೇ ಸಾಕು ಇಲ್ಲಿಂದ ನಮ್ಮನ್ನು ಲೀಡ್ ಮಾಡೋಕ್ಕೆ. ಸೊ ಬ್ಯಾಂಕರ್ ಡಿಟ್ಯಾಚ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಇಲ್ಲಿ 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 1:15 ಬರುತ್ತೆ, 1:20 ಇಲ್ಲಿಂದ ಹೊರಡುತ್ತೆ. ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ ಎಡಗಡೆ ಲೈನು, ಇದು ಬಂದು ಕಾರವಾರ ಕಡೆಯಿಂದ ಬರ್ತಿರೋದು. ನಾವು ದೂದ್ಸಾಗರ್ ಕಡೆಯಿಂದ ಅಥವಾ ಕುಲೇಮ್ ಕಡೆಯಿಂದ ಬರ್ತಿರೋದು. ಸುಮಾರು 178 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಹುಬ್ಬಳ್ಳಿಯಿಂದ ನನ್ನ ಗಂತವ್ಯ ಆದಂತಹ ಮಡ್ಗಾಂವ್ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಇದು ಗೋವಾನಲ್ಲಿ ಬರುತ್ತೆ. ಪ್ರಾಪರ್ ಸೆಂಟರ್ ಗೋವಾನಲ್ಲಿ ಬರೋಲ್ಲ, ಬಟ್ ಗೋವಾ ಔಟ್ಸ್ಕಟ್ಸಲ್ಲಿ ಬರುತ್ತೆ. ಗೋವಾ ನೀವು ಪ್ರಾಪರಾಗಿ ವಿಸಿಟ್ ಮಾಡಬೇಕಂದ್ರೆ ವಾಸ್ಕೋ ಡ ಗಾಮ ವಿಸಿಟ್ ಮಾಡಬೇಕು. ಇದೇ ಟ್ರೈನು ವಾಸ್ಕೋ ಡ ಗಾಮಾಗೆ ಸಹ ಹೋಗುತ್ತೆ. ಇಲ್ಲಿಂದ ನೀವು ವಾಸ್ಕೋಗೆ ಹೋದರೆ ಅಲ್ಲಿಂದ ನೀವು ಗೋವಾ ಬೀಚಸ್ಸು ಮತ್ತು ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಅಲ್ಲಿಂದ ನಿಮಗೆ ಹತ್ತಿರ ಆಗುತ್ತೆ. ಸೊ ಹೆಂಗಿತ್ತು ಜರ್ನಿ ಅಂತ ನೀವೇ ಹೇಳಿ. 2:20 ಬರಬೇಕಾಗಿತ್ತು, 2:23
ನಾವಿಲ್ಲಿ ಎಂಟ್ರಾಗಿದ್ದೀವಿ. ಸೊ 3 ನಿಮಿಷ ಲೇಟಾಗೆ ನಾವು ಇಲ್ಲಿ ಎಂಟ್ರಾಗಿದ್ದೀವಿ. ಬನ್ನಿ ಓವರಾಲಾಗೆ ರಿವ್ಯೂ ಕೊಡೋಣ ಈ ಟ್ರೈನ್ಗೆ. ಸ್ಟಾರ್ಟಿಂಗ್ ವಿತ್ ಕ್ಲೀನ್ಲಿನೆಸ್, ವಾಶ್ರೂಮ್ ಕ್ಲೀನ್ನೆಸ್ ಅಂತೂ 0 on 2 ಅಂತ ಕೊಡ್ತೀನಿ ನಾನು. ಬಟ್ ಟ್ರೈನ್ ಒಳಗಡೆ ಇಂಟೀರಿಯರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಓಕೇಶ್ ಅಂತ ಇತ್ತು. ಸೊ ಅದಕ್ಕೆ 1 on 2 ಅಂತ ಕೊಡ್ತೀನಿ. ಫುಡ್ ಅವೈಲಿಬಿಲಿಟಿ ಸಖತ್ತಾಗಿತ್ತು. ಫುಡ್ ಏನಾದರೂ ಒಂದು ಬರ್ತಾನೆ ಇತ್ತು. ಸೊ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಹುಬ್ಬಳ್ಳಿಯಿಂದ ಮಡ್ಗಾಂವ್ವರೆಗೂ ಅಥವಾ ವಾಸ್ಕೋವರೆಗೂ ನೀವು ಹೋಗ್ತೀರಾ ಅಂದರೆ ಅದಕ್ಕೆ 2 on 2 ಅಂತ ಕೊಡ್ತೀನಿ ನಾನು. ಇನ್ನು ಪಂಕ್ಚುಯಾಲಿಟಿ ನೀವೇ ನೋಡಿದ್ರೆ 2:20ಕ್ಕೆ ಬರಬೇಕಾಗಿತ್ತು, 2:23ಕ್ಕೆ ಬಂದಿದ್ದೀವಿ. ಸೊ 3 ನಿಮಿಷ ಲೇಟು, ಅದಕ್ಕೂ ಸಹ 2 on 2 ಅಂತ ನಾನು ಆರಾಮಾಗೆ ಕೊಡ್ತೀನಿ. ಟಿಕೆಟ್ ಅವೈಲಬಿಲಿಟಿ ರಿಸರ್ವೇಷನ್ ನಿಮಗೆ ಸಿಗೋದಿಲ್ಲ, ರಿಗ್ರೆಟಲ್ಲೇ ಇರುತ್ತೆ ಯಾವಾಗಲೂ. ಜನರಲ್ ಪರವಾಗಿಲ್ಲ, ಬಟ್ ಅದು ಸಹ ಪ್ಯಾಕ್ ಆಗುತ್ತೆ. ಫುಲ್ ಪ್ಯಾಕ್ ಏನಾಗಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಸೀಟ್ ಅಂತದ್ದು ಸಿಗುತ್ತೆ. ಸೊ ಅದಕ್ಕೆ 1 on 2 ಅಂತ ನಾನು ಕೊಡ್ತೀನಿ. ಸೊ ಓವರಾಲಾಗಿ ಹೇಳ್ಬೇಕಂದ್ರೆ 6 on 10 ಅಂತ ನಾನು ಈ ಟ್ರೈನ್ಗೆ ಓವರಾಲ್ ರಿವ್ಯೂ ಕೊಟ್ಟು ಕಂಕ್ಲೂಡ್ ಮಾಡ್ತಾಯಿದ್ದೀನಿ. ಹುಬ್ಬಳ್ಳಿಯಿಂದ ಗೋವಾವರೆಗೂ ಕರ್ಕೊಂಬಂದಂಗೆ ಆಯಿತು. ದೂದ್ಸಾಗರ್ ಫಾಲ್ಸ್ನು ಸಹ ಡಿಜಿಟಲಾಗೆ ತೋರಿಸ್ದಂಗೆ ಆಯಿತು ಅಂತ ನಿಮಗೆ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾನು ನಿಮ್ಮ ಸುಮಂತ್ ಸೈನಿಂಗ್. ಗೋವಾದ ಮಡ್ಗಾಂವ್ಗಿಂದ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.